ಮತ್ತು ಇದನ್ನು ಒಂದು ಆಕಸ್ಮಿಕವಾದಂಥ ಘಟನೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಂದಿದ್ದರು. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಇವತ್ತು ಚಾಮುಂಡೇಶ್ವರಿ ಪ್ರಾಧಿಕಾರನ ಮೊಟ್ಟ ಮೊದಲನೇದಾಗಿ ಉದ್ಘಾಟನೆ ಮಾಡಿದ್ರು. ಇತಿಹಾಸದಲ್ಲಿ ಇದು ಇತಿಹಾಸದ ಪುಟಕ್ಕೆ ಹೋಗುತ್ತೆ. ಚಾಮುಂಡೇಶ್ವರಿ ದೇವಸ್ಥಾನದ ಅಭಿವೃದ್ಧಿ ನಿಗಮವನ್ನು ಇದು ಹೊಸದಾಗಿ ಪ್ರಾರಂಭ ಮಾಡಿದ್ದು. ಅದನ್ನು ಉದ್ಘಾಟನೆ ಮಾಡಿದ ಜೊತೆಗೆ ಮೊದಲನೇ ಸಭೆ ಅವರು ಆಚರಿಸಿ ಚಾಮುಂಡಿ ಬೆಟ್ಟದ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಮತ್ತು ಭಕ್ತರಿಗೆ ಕೊಡಬೇಕಾದಂಥ ಸವಲತ್ತುಗಳು ಸೌಲಭ್ಯಗಳು ಮತ್ತು ಇನ್ನೂ ಮೈಸೂರು ಚಾಮುಂಡಿ ಬೆಟ್ಟ ಭಾಳಷ್ಟು ಆಕರ್ಷಣೀಯವಾದಂಥದ್ದು ಎಷ್ಟು ಇನ್ನೂ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ತಗೋಬೇಕು ಅನ್ನೋದನ್ನೆಲ್ಲ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳಂಥ ಮಹದೇವಪ್ಪನವರು ಮತ್ತು ಪಶುಸಂಗೋಪನಾ ಮಂತ್ರಿಗಳಂಥ ವೆಂಕಟೇಶ್ ಅವರು ಮತ್ತು HK ಪಾಟೀಲ್ ಸಾಹೇಬರು ಮತ್ತು ಎಲ್ಲರ ಸಮ್ಮುಖದಲ್ಲಿ ನಡೀತು. ಭಾಳ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಯಿತು. ಇದೊಂದು ಈ ಸುದಿನದಲ್ಲಿ ಆಕಸ್ಮಿಕವಾಗಿ ನನ್ನ ಬರ್ತ್ಡೇ, ಹುಟ್ಟುಹಬ್ಬ ದಿವಸ ಮತ್ತು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಉದ್ಘಾಟನೆ ಎರಡೂ ಚಾಮುಂಡಿ ಬೆಟ್ಟದಲ್ಲಾದ ನನಗೆ ಭಾಳ ಸಂತೋಷ. ಇದೊಂದು ಪುಣ್ಯ ದಿನ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನನ್ನ ಅಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದಿಸ್ತೇನೆ.